ಸನ್ಮಾನ್ಯ ಮಹೇಶ್ ಜೋಶಿ ಅವರು ಆಲಯದ ಆವರಣದಲ್ಲಿ ತಾಯಿ ಭುವನೇಶ್ವರಿ ಪ್ರತಿಮೆ ಇಟ್ಟು ಪೂಜೆ ಪುನಸ್ಕಾರ ಮಾಡತಂತ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ವಿರೋಧ ವ್ಯಕ್ತಪಡಿಸಿ ಜನ ಸಾಹಿತ್ಯ ಸಮ್ಮೇಳನವನ್ನ ಈ ನಾಡಿನ ಬಂಡಾಯ ಸಾಹಿತಿಗಳು ಆಯೋಜಿಸುವಂತಹ ಸಮಯದಲ್ಲಿ ಬಾನು ಮುಷ್ತಾಕ್ ಅವರು ಬಂಡಾಯ ಸಾಹಿತ್ಯದ ವೇದಿಕೆಯಲ್ಲಿ ಬಂಡಾಯದ ನಿಲುವಿನಲ್ಲಿ ಮಾತನಾಡಿ ಯಾರನ್ನು ವಿರೋಧಿಸಿದ್ರು ಆ ವೇದಿಕೆಯಲ್ಲಿ ಅವರು ವಿರೋಧಿಸಿದ್ದು ಕನ್ನಡವನ್ನ ಒಂದು ತಾಯಿಯ ರೂಪ ಕೊಟ್ಟು ಅರಿಶಿನ ಕುಂಕುಮ ಲೇಪಿತ ಮಾಡಿ ಮಂದಹಾಸದ ಮೇಲೆ ನಿಲ್ಲಿಸಿದಾಗ ಅಲ್ಪಸಂಖ್ಯಾತ ಮಹಿಳೆಯಾಗಿ ಒಂದು ಧಾರ್ಮಿಕ ನಿಲುವಿನಲ್ಲಿರುವ ನಾನು ಹೇಗೆ ಪೂಜೆಯಲ್ಲಿ ಪಾಲ್ಗೊಳ್ಳಲಿ? ನಾವು ಅದನ್ನ ಅದನ್ನ ಕಳೆದ 20 ದಿನದಿಂದ ಚರ್ಚೆ ಮಾಡಿದೀವಿ. ನಾನು ಕೇಳಿದ ಸಿಂಪಲ್ ಪ್ರಶ್ನೆ, ಬಾನು ಮುಷ್ತಾಕ್ ಅವರು ಆ ವೇದಿಕೆಯಲ್ಲಿ ವಿರೋಧ ಮಾಡಿದ್ದು ಯಾರನ್ನ? ಒಂದು ಕನ್ನಡ ಭಾಷೆಯಲ್ಲಿರುವ ಒಂದು ವ್ಯವಸ್ಥೆಯನ್ನ, ಕನ್ನಡವನ್ನು ಕೇವಲ ಭುವನೇಶ್ವರಿ ತಾಯಿಯ ಅರಿಶಿನ ಕುಂಕುಮ ಲೇಪಿತವಾಗಿ ಮಂದಹಾಸದ ಮೇಲೆ ಗುರುತಿಸಿ ದೀನದಲಿತರನ್ನ ಶೋಷಿತರನ್ನ ದೂರ ನಿಲ್ಲಿಸಿ ಬ್ರಾಹ್ಮಣ್ಯರನ್ನ ಮುಂದೆ ನಿಲ್ಲಿಸಿರುವ ನಿಲುವನ್ನು ಭುವನೇಶ್ವರಿನ ಕೇವಲ ಬ್ರಾಹ್ಮಣರು ಪೂಜೆ ಮಾಡ್ತಾರ ಸರ್? ಏನ್ ಮಾತಾಡ್ತಿದ್ದೀರಾ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ. ಅಂದ್ರೆ ಕನ್ನಡವನ್ನ ಕೇವಲ ಬ್ರಾಹ್ಮಣರು ಮಾತಾಡೋದ? ಕನ್ನಡವನ್ನ ಭುವನೇಶ್ವರಿ ನಿಮ್ಮ ಪ್ರಕಾರ ಕನ್ನಡ ಬೇರೆ ಅಲ್ಲಲ್ಲ? ಒಂದ್ ನಿಮಿಷ ಕಿರ್ಚಬೇಡಿ. ನನ್ ಸಿಂಪಲ್ ಪ್ರಶ್ನೆ, ಸಿಂಪಲ್ ಉತ್ತರ. ಒಂದ್ ನಿಮಿಷ ಸರ್. ಭುವನೇಶ್ವರಿ ಅರ್ಥಾತ್ ಕನ್ನಡಾಂಬೆಯನ್ನ ಕೇವಲ ಬ್ರಾಹ್ಮಣರು ಮಾತ್ರ ಪೂಜೆ ಮಾಡ್ತಾರಾ? ಭುವನೇಶ್ವರಿಯ ಕನ್ನಡವನ್ನ ಭುವನೇಶ್ವರಿ ತಾಯಿಯ ರೂಪ ಕೊಟ್ಟು ಹರಿಶಿನ ಕುಂಕುಮ ಲೇಪಿತಳಾಗಿ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಬ್ರಾಹ್ಮಣರನ್ನು ಮುಂದೆ ಇಟ್ಟಿದ್ದೀರಾ? ನಾರಾಯಣಗೌಡರು ಅನ್ನೋ ಹೆಸರು ಗೊತ್ತಾ ಸರ್? ನಾರಾಯಣಗೌಡರು ಒಂದ್ ನಿಮಿಷ ತಾಳ್ಮೆ. ನಾರಾಯಣಗೌಡರು ಅನ್ನೋ ಹೆಸರು ಗೊತ್ತಾ ಸರ್? ಯಾರವರು? ಕರವೇ ರಕ್ಷಣಾ. ಅವರ ಹೋರಾಟ ಯಾವುದ್ರ ಪರವಾಗಿರುತ್ತೆ? ಕನ್ನಡ ಪರ. ಅವ್ರು ಬ್ರಾಹ್ಮಣರ ಸರ್? ಅಷ್ಟೇ. ಬೇಕೇನ ನಿಂಗಿದೆಲ್ಲ? ಅಷ್ಟೇ ಉತ್ತರ ಅಷ್ಟೇ. ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ. ಮೇಡಮ್, ಮೊದಲನೇದಾಗಿ ಹೆಣ್ಣು ಮಕ್ಕಳಿಗೆ ಅರಿಶಿನ ಮತ್ತೆ ಕುಂಕುಮವನ್ನ ಹೋಲಿಸುವಂತಹ ಕೆಲಸ ಬಿಜೆಪಿ ಅವರೇ ಪ್ರಾರಂಭ ಮಾಡಿದ್ರ ಅಂತ. ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಯಾಕಂದ್ರೆ ಅರಿಶಿನ ಮತ್ತೆ ಕುಂಕುಮದಲ್ಲಿ ಬಹಳಷ್ಟು ಆಯುರ್ವೇದ ಗುಣಗಳಿದಾವೆ. ನಮ್ಮ ಪೂರ್ವಜರು ಅಥವಾ ಕರ್ನಾಟಕ ಸರ್ಕಾರ ಸ್ವೀಕಾರ ಮಾಡೋದಕ್ಕೆ ಹೆಣ್ಣು ಮಕ್ಕಳಿಗೆ ಹಣೆಯಲ್ಲಿಡುವಂತಹ ಅರಿಶಿನ ಕುಂಕುಮನೇ ಕಾರಣನಾ? ಯಾಕೆ? ಅದರಲ್ಲಿ ಪ್ರಾಕೃತಿಕ ಲಾಭಗಳಿದಾವೆ, ಮನುಷ್ಯನ ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮಕಾರಿ ಬೀರುವಂತದ್ದು. ಈಗ ನಾವು ಹಿಂದೂ ಹೆಣ್ಣು ಮಕ್ಕಳು ಹಣೆಗೆ ಮತ್ತೆ ಬೇರೆ ಬೇರೆ ಭಾಗಕ್ಕೆ ನಾವು ಅರಿಶಿನ ಕುಂಕುಮನ ಬಳಸಿದ್ರೆ ಬೇರೆ ಧರ್ಮದವರು ಅದನ್ನ ಬೇರೆ ರೂಪದಲ್ಲಿ ತಗೊಳ್ತಿದ್ದಾರೆ. ಆ ಹಾಲಿನ ರೂಪದಲ್ಲೋ ಮತ್ತೊಂದು ರೂಪದಲ್ಲೋ ಅದನ್ನ ತಗೊಳ್ತಿದ್ದಾರೆ. ನಾವ್ ಯಾಕೆ ಅದು ಭಾವನಾತ್ಮಕವಾಗಿ ಯಾಕೆ ತಗೊಂಡು ಹೋಗ್ಬೇಕಾಗಿತ್ತು? ಎಲ್ಲಿಂದ ನಾನು ಇದನ್ನ ಇದು ಬಹಳ ಎಲ್ರಿಗೂ ಗೊತ್ತಿರೋ ಚಿರಪರಿಚಿತವಾಗಿರೋ 2 ಸಾಲು. ಈ ಸಾಲು ಎಲ್ಲಿಂದ ಅಂತ ನೀವು ಮೊದಲು ಹೇಳಿ, ಆಮೇಲೆ ನಾನು ನಿಮ್ ಪ್ರಶ್ನೆಗೆ ಉತ್ತರ ಹೇಳ್ತೀನಿ. ಕಾವೇರಿಯಿಂದಂ ಆ ಗೋದಾವರಿ ವರಂ ಇರ್ದ ನಾಡು ಅದು ಆ ಕನ್ನಡದೋಳ್ ಭಾವಿಸಿದ ಜನಪದಂ. ಎಲ್ಲಿಂದ ಬಂತು ಅಂತ ಅನ್ಕೊಂಡಿದ್ದೀರಾ ಈ ಸಾಲು? ಭಾವಿಸಿದ ಜನಪದಂ ಅಂದ್ರೆ ಏನು ಅಂದ್ರೆ, ಈ ಜನಪದ ಇದೆಯಲ್ಲ, ನಾವು ಎಲ್ಲರೂ ಇದ್ದೀವಲ್ಲ ಈ ಭೂಮಿ ಮೇಲೆ, ಈ ಕನ್ನಡದ ನೆಲದಲ್ಲಿರೋರು, ಈ ಜನಪದ ಭಾವನಾತ್ಮಕವಾದ ಜನಪದ ಅಂತ, ಭಾವನೆಗಳು ತುಂಬಿರುವ ಜನಪದ ಅಂತ. ಅದರ ಜೊತೆಗೆ ಕನ್ನಡ ಅನ್ನುವಂಥದ್ದು ಭಾವನೆ, ಬರಿಯ ಭಾಷೆ ಅಲ್ಲ. ಇದು ಕವಿರಾಜ ಮಾರ್ಗದಪ್ಪ, ನಂದಲ್ಲ ಸಾಲುಗಳು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲದರಲ್ಲೂ ಭಾವನೆಗಳಿರುತ್ತೆ. ನಾವು ಮನುಷ್ಯರಲ್ವಾ, ಭಾವನಾ ಜೀವಿಗಳು ನಾವು. ಇದನ್ನ ನೀವು ಈಗ ಹೊಟ್ಟೆ ಒಳಗಡೆ ಗರ್ಭದಲ್ಲಿ ಮಗು ಇದೆ ಅಂದ್ರೆ ಅದನ್ನ ಫೀಟಸ್ ಆಗಿ ನೋಡಿ ಅಂದ್ರೆ, ಇಲ್ಲ ಸ್ವಾಮಿ ಅದ್ ನನಗೆ ಮಗುನೇ, ಅದು ಸೈನ್ಸ್ ಅಲ್ಲಿ ಫೀಟಸ್ ರೀ ಅಂದ್ರೆ ನೀವು ಆತರ ಹೇಳ್ದ ಹಾಗಿದೆ. ಅರ್ಶಿನ ಕುಂಕುಮನ ಪ್ರಾಕೃತಿಕವಾಗಿ ಸಿಕ್ಕಿರೋ ವಸ್ತು ಅಂತ ಅಂದ್ಕೊಳ್ಳಿ ಅಂತ. ಅದು ಪ್ರಾಕೃತಿಕವಾಗಿ ಸಿಕ್ಕಿರೋ ವಸ್ತುನ ನಾವು ಹಣೆಯಲ್ಲಿ ನಾವು ಕೆನ್ನೆಯಲ್ಲಿ ಹಚ್ಕೋತೀವಿ. ಅದ್ರ ಆಕ್ಷೇಪ ಪಡಿಸ್ತಾ ಇರೋದು ಬಾನು ಮುಷ್ತಾಕ್ ಅವ್ರು ತಾನೆ, ನಾವಲ್ವಲ್ಲ. ಈ ತರ ಎಲ್ಲ ಒಂದು ಚಿತ್ರ ಕೊಡೋದಕ್ಕೆ ತಮ್ಗೆ ಬರೋದಕ್ಕೆ ಯಾವ್ದಾದ್ರು ಇದಾಯ್ತಾ ಅಂತ, ಯಾರಾದ್ರೂ ತಮ್ಗೆ ಪ್ರೊವೋಕ್ ಆಯ್ತಾ ಅಂತ? ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇದು ಬಹಳ ವೈಯಕ್ತಿಕ ಪ್ರಶ್ನೆ ಅಂತ ನನಗನ್ಸುತ್ತೆ.
ನಾನು ಬೇರೆ ಭಾಷೆಯಲ್ಲಿ ಆಕ್ಟ್ ಮಾಡ್ತೀನಿ. ಮಲಯಾಳದವರು ಪ್ರಶಸ್ತಿ ಕೊಟ್ಟಿದ್ದಾರೆ, ತೆಲುಗವರು ಪ್ರಶಸ್ತಿ ಕೊಟ್ಟಿದ್ದಾರೆ. ಅದ್ರಲ್ಲಿ ಸಮಸ್ಯೆ ಏನಪ್ಪ? ಸಮಸ್ಯೆನ ಸಮಸಭ್ಯ ಸಮಶೀತೋಷ್ಣ ಸಮಂಜಸ. ಮುಸ್ತಾಕ್ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡಬೇಕು ಅಂತಂದ್ರೆ ತಮ್ಗೆ ತಮ್ಮ ವೈಯಕ್ತಿಕ ಅನ್ನೋದಕ್ಕಿಂತ ಇದು ತಾವು ಪಕ್ಷದಲ್ಲಿ ಇರೋದ್ರಿಂದಾನೇ ಇದನ್ನ ಆರೋಪ ಮಾಡ್ತಾ ಇದ್ರೆ ಅಥವಾ ಸ್ವೀಕರಿಸ್ಕೋತಾ ಇಲ್ವಾ ಅನ್ನೋದು ಮೇಲ್ನೋಟ ಕಾಣಿಸ್ತಾ ಇದೆ ಮೇಡಮ್. ತಾವು ಅದಕ್ಕೆ ಇಲ್ಲ ನಾನು ನಿಮಗೆ ಪ್ರಾರಂಭದಲ್ಲೇ ಹೇಳಿದೆ, ನಾನು ನನ್ನ ಪಕ್ಷದ ಆಲೋಚನೆಯ ದೃಷ್ಟಿಯಿಂದ ನಾನು ಇದನ್ನ ಆಲೋಚನೆ ಮಾಡೇ ಇಲ್ಲ. ನಾನು ನಿಮ್ಗೆ ಹೇಳಿದ್ನಲ್ಲ, ಸ್ತ್ರೀಯಾಗಿ ಇದನ್ನ ವಿರೋಧ ಮಾಡ್ಬೇಕಾ ಅಂತಾನೆ ಮೊದಲ ಪ್ರಶ್ನೆ ನಾನು ಕೇಳ್ಕೊಂಡಿದ್ ನನ್ನನ್ನು ನಾನು. ಈಕೆ ಇಷ್ಟೊಂದು ಕೆಲಸ ಮಾಡಿದಾರಲ್ಲ, ಇವ್ರನ್ನ ವಿರೋಧ ಮಾಡ್ಬೇಕಾ ಅಂತ. ವಿರೋಧ ಇರೋದು ಅವ್ರಿಗೆ, ನಮಗಲ್ಲ. ಭುವನೇಶ್ವರಿ ಬಗ್ಗೆ, ಚಾಮುಂಡೇಶ್ವರಿ ಬಗ್ಗೆ, ಅವ್ರು ಹಚ್ಕೊಂಡ್ರೋ ಕುಂಕುಮದ ಬಗ್ಗೆ, ಅರ್ಶನದ ಬಗ್ಗೆ ವಿರೋಧ ಇರೋದು ಅವ್ರಿಗೆ. ಹಾಗೆ ವಿರೋಧ ಇರೋ ಜಾಗಕ್ಕೆ ಅವ್ರು ಯಾಕೆ ಬರ್ಬೇಕು? ಅವರು ಲೇಖಕಿಯಾಗಿ ತಮ್ಮ ಧರ್ಮಗುರುಗಳನ್ನೇ ಅವರು ಕಠಿಣವಾಗಿ ಕಣಿಸಿರೋದು, ವಿರೋಧಿಸೋದು ನೋಡಿದೀವಿ. ಯಾವುದು ತಲಾಕ್ ಆಗಿರ್ಬೋದು ಅಥವಾ ಬಾಲ್ಯ ವಿವಾಹ ಆಗಿರ್ಬೋದು. ಸೊ ಅವರು ಒಬ್ಬ ಹೋರಾಟಗಾರ್ತಿನೂ ಹೌದು, ಒಬ್ಬ ಲಾಯರು ಹೌದು, ಒಬ್ಬ ಪತ್ರಕರ್ತರು ಹೌದು. ಅವರು ಪತ್ರಕರ್ತರಾಗಿ ಈಗ ನಾನು ಸರ್, ದಸರಾ ಅನ್ನೋದು ನಿಮ್ಮ ಪ್ರಕಾರ ಅದು ಹಿಂದೂಗಳ ಧಾರ್ಮಿಕ ಆಚರಣೆಯೋ ಅಥವಾ ಸರ್ಕಾರಿ ಕಾರ್ಯಕ್ರಮ? ಅದು ನಾಡ ಹಬ್ಬ ಮೇಡಮ್. ಯಾರು ಬೇಕಾದ್ರೆ ಈಗ ಅಲ್ಲಿ ಆಚರಣೆಗಳು ಏನಾಗುತ್ತೆ? ಆಚರಣೆಗಳು ಎಲ್ರಿಗೂ ಅದು ಸರಿ ನಾಡ ಹಬ್ಬ ಅಂತಂದ್ಮೇಲೆ ಉದ್ಘಾಟನೆ ಅಂದ್ರೆ ಹೇಗಾಗುತ್ತೆ? ಯಾವ ರೀತಿಯ ಪ್ರಕ್ರಿಯೆಗಳಲ್ಲಿ ಇರುತ್ತೆ? ಬಂದ್ ಕಟ್ ಮಾಡ್ತಾರಾ? ಅಲ್ಲಲ್ಲ, ಚಾಲನೆ ಕೊಡೋದು ಯಾವ ರೀತಿ ಇರ್ಬೋದು ಮೇಡಮ್. ನೀವು ದಸರಾ ನೋಡಿದಿರಲ್ಲ ಸರ್, ಹೆಂಗೆ ಚಾಲನೆ ಕೊಡೋದು ಅಂದ್ರೆ ಹೆಂಗೆ, ಏನ್ ಪ್ರಕ್ರಿಯೆ ಇರುತ್ತೆ? ಇವತ್ತಿನ ದಿನ ಇದು ಪ್ರಾರಂಭ ಮಾಡ್ತಾ ಇದೀವಿ ಅಂತಲೇ ಅಷ್ಟೇ. ಹೆಂಗ್ ಮಾಡ್ತಾರೆ ಸರ್? ಅದೇ ಆಣೆಗಳು, ಅದರದೇ ಆದಂತಹ ಪ್ರೋಟೋಕಾಲ್ ನೀವು ನೋಡಿಲ್ಲ ಅಥವಾ ನಿಮಗೆ ಗೊತ್ತಿಲ್ಲ? ಅಲ್ಲ, ಉದ್ಘಾಟನೆ ನೋಡಿಲ್ದೇ ಇರ್ಬೋದು. ಯಾವುದೇ ವಿಷಯದ ಬಗ್ಗೆ ನಮಗ್ ತಿಳುವಳಿಕೆ ಇಲ್ದೇನೆ ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಆದ್ರೆ ಅಲ್ಲಿ ಚಾಮುಂಡೇಶ್ವರಿಯ ಒಂದು ಉತ್ಸವ ಮೂರ್ತಿ ಇರುತ್ತೆ. ಅದಕ್ಕೆ ಶಾಸ್ತ್ರೋಕ್ತವಾಗಿ ನಿಗದಿತ ಮುಹೂರ್ತದಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗುತ್ತೆ. ಅರಿಶಿಣ ಕುಂಕುಮ, ಹೂವು, ಮಂಗಳಾರತಿ ಎಲ್ಲವೂ ಇರುತ್ತೆ. ಇದು ಉದ್ಘಾಟನೆ. ರಿಬ್ಬನ್ ಕಟ್ ಮಾಡೋದಿಲ್ಲ. ಮೇಡಮ್ ಆಗ್ಲಿಂದ ವಿವರಿಸಿದ್ದೇನು, ಬಾನು ಮುಷ್ತಾಕ್ ಅವರಿಗೆ ಅರಿಶಿನ ಕುಂಕುಮದ ಬಗ್ಗೆನೇ ಆಕ್ಷೇಪ ಇರುವಾಗ ಈ ಪೂಜೆ, ಹಿಂದೂ ಸಂಪ್ರದಾಯದ ಪೂಜೆಯಲ್ಲಿ ಭಾಗಿಯಾಗೋದು ಸರಿಯಾ ಅಂತ ಕೇಳಿದ್ರು. ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಅಲ್ಲ, ಈ ಹಿಂದೆ ಈ ವಿವಾದ ಉಟ್ಕೊಂಡಿಲ್ವಾ? ಈ ಹಿಂದೆ ಆನೆನಲ್ಲಿ ಯಾರೋ ಒಬ್ಬ ಮುಸಲ್ಮಾನ ರಾಜ ಆನೆನಲ್ಲಿ ಬಂದು ಉದ್ಘಾಟನೆ ಮಾಡಿದಂತಹ ಉದಾಹರಣೆಗಳೆಲ್ಲ ನಮ್ ಆನೆ ಮೇಲೆ ಬಂದು ಏನು? It was at this moment that he knew he fucked up. ಆನೆ ಮೇಲೆ ಯಾರೋ ಒಬ್ರು ರಾಜರ ಇದು ಮುಸಲ್ಮಾನರು ಇವ್ರ ಹೆಸರು ಗೊತ್ತಾಗ್ತಿಲ್ಲ, ಆನೆ ಮೇಲೆ ಬಂದಿದ್ದಾರೆ ಅವರು. ನಿಮ್ಮೂರ್ ಗದ್ದೆಲಿ ಏನಾದ್ರೂ ಹೂವ ಬೆಳೆಸಿದ್ದ? ಯಾಕೆ ಮತ್ತೆ ನನ್ ಕಿವಿಗೆ ಲಾಲ್ಬಾಗ್ ಇಕ್ತೀಯ ನೋಡು. ಆನೆ ಮೇಲೆ ಬಂದು ಉದ್ಘಾಟನೆ ಮಾಡಿದಂತಹ ಉದಾಹರಣೆಗಳಿದಾವೆ ಈ ಹಿಂದೆ. ನನ್ ಮೇಲೆ ಆಣೆ ಇಟ್ಟೇಳು, ನನ್ ಮೇಲೆ ಆಣೆ ಇಟ್ಟೇಳು. ಈಗ ವಿವಾದ ಉಟ್ಕೊಂಡಿರೋದು ಏನಕ್ಕೆ? ಆಗ್ಲೂ ವಿವಾದ ಆಗಿತ್ತು ಸರ್, ನಿಮಗ್ ಗೊತ್ತಿಲ್ಲ ಅನ್ಸುತ್ತೆ. ನೀವೇ ಬೇರೆಯವ್ರು ಯಾರಾದ್ರೂ ಪ್ರಶ್ನೆ? Sube el mic, que vamos para la gozadera full, baby.